ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಲೈಕ್ ಇಟ್, ಐ ಲೈಕ್ ಇಟ್. ನಮ್ಮ ಶ್ರೀರಾಮುಲು ನ್ಯೂ ಪಾರ್ಟಿ ಮಂತ್ರ ಜಪಿಸ್ತಾ ಇದ್ರೆ ಫ್ಲವರ್ ಪಾರ್ಟಿನವರ ನಮ್ಮ ಸರ್ಕಾರನ ಕಾಪಾಡಪ್ಪ ಶಿವ ಅಂತ ಇದ್ದಾರೆ. ಕುಮಾರಣ್ಣ ಶ್ರೀರಾಮುಲುಗೆ ಬುಲಾವ್ ಮಾಡಿದ್ರೆ ನಮ್ಮ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂತ ಹತಾಶ ಬಿದ್ಬಿಟ್ಟಿದ್ದಾರೆ. ವಿಧಾನಸೌಧದೊಳಗೆ ಕಲಾಪ ಶುರುವಾಗಿದ್ರೆ ನಮ್ಮ ವರ್ತೂರಣ್ಣ ಇದೆಲ್ಲ ನಮ್ಗೆ ಯಾಕೆ ಉಸಾಬ್ರಿ ಬೇಕು ಅಂತ ಗಡಾತಾಗೆ ಮುದ್ದೆ ನುಂಗ್ ಬಂದು ನಿದ್ದೆ ಮಾಡ್ತಾ ಇದ್ದಾರೆ. ಐ ಲೈಕ್ ಇಟ್, ಐ ಲೈಕ್ ಇಟ್. ಓಕೆ, ಸದ್ಯಕ್ಕೆ ಇದನ್ನೆಲ್ಲ ಬಿಟ್ಟಾಕ ಇದೇನಿದ ನಮ್ಮ ಮಾಜಿ ಸಿಎಂ ಗುಂಡೂರಾವ್ ಅವರ ಪುತ್ರ ದಿನೇಶ್ ಗುಂಡೂರಾವ್ ಅವ್ರ ಮನೆ ಕಾಂಪೌಂಡ್ಗೆ ಓ ಮ್ಯಾನ್, ನಿಮ್ಮ ಏರಿಯಾಕ್ಕೆ ಎಷ್ಟು 1000 crores ಬೇಕು ಅಷ್ಟು ತಗೊಂಡು ಶಿವ ಅಂತ ಸುಮ್ನೆ ಕೂತ್ಬಿಡಿ, ಸುಮ್ನೆ BBMPಗೆ ಬೆಂಕಿ ಹಾಕೋದಕ್ಕೆ ಹೋಗ್ಬೇಡಿ ಅಂತ ಸ್ಲೋಗನ್ ಇರೋ ಪೋಸ್ಟರ್ ನ ಅಂಟಿಸಿದ್ದಾರಂತೆ. ಅದ್ಯಾಕ್ ಹಂಗ ಮಾಡಿದ್ರು, ಯಾರು ಮಾಡಿದ್ರು ಅಂತ ನಮ್ಮ ಅಪ್ಪನಾಣೆಗೋ ಗೊತ್ತಿಲ್ಲ ಕಾಂತ, ನಮ್ಮ ಮನೆ ದೇವರಾಣೆಗೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಸದ್ಯಕ್ಕೆ ಈ ಗುಂಡಿರೋ ಮ್ಯಾಟರ್ ನ ಸೈಡ್ ಗಿಡ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ನ ಹೇಳ್ತೀರಿ ಕೇಳಿಸ್ಕ. ಕೈನಲ್ಲಿ ಲಾಠಿ ಹಿಡ್ಕೊಂಡು ಪಬ್ಲಿಕ್ ಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗಿ ಖಾಕಿಗಳು ನಮ್ಮನ್ನ ಕಾಪಾಡೋ ವೆಂಕಟರಮಣ ಗೋವಿಂದ ಅಂತ ಅಡ್ಡಡ್ಡ ಒದ್ದುದ ಬಿದ್ರಂತಲ್ಲ. ಯಾಕ್ರೋ ನನ್ನ ಮೊದ್ದು ಮಹಾ ಖಾಕಿ ಶಿಖಾಮಣಿಗಳೇ ಅಂತ ಗಾಡ್ ಕೇಳಿದ್ರೆ ಏನ್ ಮಾಡ್ಬೇಕು ಗೋವಿಂದ? ಆ ಕೃಷ್ಣ ಪರಮಾತ್ಮನ ಹೆಸರಿಟ್ಕೊಂಡ ಕೊರಂಗು ಕೃಷ್ಣ ಈ ಜೈಲಲ್ಲಿ ಇದ್ಕೊಂಡು ಕಂಸನ್ ತರ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂದ್ರಂತೆ ಈ ಜೈಲರ್ಗಳು. ಪಾಪ ಪಾಪ ಇವ್ರ ಕಷ್ಟ ಕೇಳಿ ನಮ್ಮ ತಿಮ್ಮಪ್ಪ ಸೀದಾ ಕೊರಂಗು ಕೃಷ್ಣನ ಎತ್ತಾಕೊಂಡೋಗಿ ಬಳ್ಳಾರಿಯ ಬಿಸಿಲು ನಾಡೋ ಜೈಲ್ನಲ್ಲಿ ಕಂಬೆ ಎಣ್ಸೋಕಿಟ್ನಂತೆ. ಐ ಲೈಕ್ ಇಟ್, ಐ ಲೈಕ್ ಇಟ್ ಕಾಂತ. ಆದ್ರೂ ಎನಿವೆ ಕಾಂತ, ಈ ನಮ್ಮ ಕೊರಂಗೋ ಕಿಟ್ಟನಿಗೆ ಕ್ರಾಸ್ ಚೆಕ್ ಮಾಡೋ ಏನು ಡೀಟೇಲ್ ಅಂತ ಕೇಳೋ ನೀನಲ್ಲೇ. ಓಕೆ ಕಿಟ್ಟಣ ಅಂದಾಗೆ ಈ ಪನಿಷ್ಮೆಂಟ್ ಯಾಕೆ ಕೊಟ್ಟ ನಿಂಗೆ? ಎಲ್ಲ ಆಗಿರೋದು ಗಾಂಜಾ ಸಪ್ಲೈ, ಮೊಬೈಲ್ ಸಪ್ಲೈ ನಾವು ನಿಲ್ಸಿದ್ದಕ್ಕೆ ನಮ್ಗೆ ಈ ಪನಿಷ್ಮೆಂಟ್. ಓಹೋ ಹಂಗ, ಹೋಗ್ಲಿ ಬಿಡ್ರಿ ನಿಮ್ ಕರ್ಮದು. ಅಂದಂಗೆ ಬೇರೆ ಯಾರು ಎದುರಾಳಿ ನಿಮಗೆ? ಎದುರಾಳಿ ಅವನೇ ಈ ಸದ್ಯಕ್ಕೆ ಜೈಲು ಕಾಪೆ ಬೆಂಗಳೂರು. ಅಲ್ಲಲ್ಲ, ಅವ್ರು ಬಿಟ್ರೆ ಬೇರೆ ನಮ್ಗೆ ಯಾರು ಎದುರಾಳಿಲ್ಲ. ಎದುರಾಳಿ ಈಚೆ ಇದಾರೆ, ಅವ್ರನ್ನ ನಾವು ನೋಡ್ಕೋಬಹುದು, ಅವ್ರು ನಮ್ಮನ್ನ ನೋಡ್ಕೋಬಹುದು. ಓ, ಪರಪ್ಪನ್ ಜೈಲಿನಲ್ಲಿ ಮುದ್ದೆ ತಿಂದ್ರು ಇನ್ನು ನಿಮ್ದು ನಟೋರೆಸ್ತನ ಹೋಗಿಲ್ಲ. ಓಕೆ ಫೈನ್, ನಿಮಗ್ ಬಿಟ್ಟು ವಿಷಯ ಹೋಗ್ಲಿ ಬಿಡ್ರಿ. ಓಕೆ ಫೈನ್, ಸದ್ಯಕ್ಕೆ ಕಿಲಾಡಿ ಕಿಟ್ಟಣ್ಣನ ವಿಷಯ ಬಿಟ್ಟಾಕೊಡಿ ಯಾರು ಬಿಟ್ಟಾಕ. ಇಲ್ಲಿ ನಮ್ಮ ಕೈ ಪಾರ್ಟಿ ಲೀಡರ್ ಒಬ್ರು ಜಗತ್ತಿನಾದ್ಯಂತ ಸುದ್ದಿಯಾದ ಮಡೆ ಸ್ನಾನದ ಬಗ್ಗೆ ಅದೇನೋ ಸ್ಟೇಟ್ಮೆಂಟ್ ಕೊಟ್ಟಿದಾರಂತೆ. ಅದೇನಂತ ಕೇಳೋಕಂತ ಕೇಳೋ ಸ್ವಲ್ಪ. ವಿಶ್ವಣ್ಣರ ಅಂದಾಗೆ ಮಡೆ ಸ್ನಾನ ಮಾಡೋದು ಈ ಪೇಜಾವರ ಸ್ವಾಮಿಗಳು ಪರಂಪರೆ ಅಂತ ಹೇಳ್ತಾರಲ್ಲ, ನೀವೇನ್ ಹೇಳ್ತೀರಿ? ಹಾಗಾದ್ರೆ ಇದೆಲ್ಲ ಪರಂಪರೆ ಅನ್ನೋದಾದ್ರೆ ದಯಮಾಡಿ ಪೇಜಾವರ ಸ್ವಾಮಿಗಳು ಇಷ್ಟೋ ತನಕ ಯಾರು ಉರುಳಿದಾರೆ ಅಲ್ಲಿ ಎಂಜಲ ಎಲೆ ಮೇಲೆ ಅವರಿಗೆ ಸರಿಯಾದಂತ ಊಟ ಹಾಕಿ ಆ ಎಂಜಲ ಎಲೆ ಮೇಲೆ ನೀವು ಮತ್ತು ಮಂತ್ರಿ ಆಚಾರ್ಯರು ಆಡಳಿತ ಮಂಡಳಿಯವರು ಉರುಳಿದಾಗ ಹೆಚ್ಚು ಪರಂಪರೆ. ಓಹೋ ಹೌದ್ ಬಿಡ್ರಿ, ನೀವು ಕರೆಕ್ಟ್ ಹೇಳಿದ್ರಿ. ಓಕೆ ಸೂಪರ್, ನೀವ್ ಏನ್ ಮಾತಾಡಿದ್ರ ಸೂಪರ್ ಆಗೇ ಮಾತಾಡ್ತೀರಾ ಮ್ಯಾನ್. ಓಕೆ, ಐ ಲೈಕ್ ಇಟ್, ಐ ಲೈಕ್ ಇಟ್. ಆ ಗಾಡ್ ಗುಡ್ದಯ್ಯ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಓಕೆ ಫೈನ್, ನಮ್ಮ ಕುಮ್ಸ್ ಬ್ರದರ್ ಏನೋ ಹೇಳ್ತಾರಂತೆ ಕೇಳ್ಬಿಡು ಕಾಂತ, ನಮ್ಮ ಕುಮ್ಮಣ್ಣ ಏನ್ ಹೇಳುತ್ತೆ ಅಂತ. ಓಕೆ ಕುಮ್ಸ್ ಬ್ರದರ್, ನಿಮ್ MLA ಗಳಿಗೆ ಬಿಜೆಪಿ ಅವರು ಗಾಳ ಹಾಕತ್ತಾರಂತಲ್ಲ, ಅದಕ್ಕೆ ನೀವೇನ್ ಹೇಳ್ತೀರಿ? ಅದು ಹಲವಾರು ಶಾಸಕರುಗಳಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಈ ಬಾರಿ ಈಗಾಗಲೇ ಮುಳುಗುವ ಅಡಗು ಸ್ಥಾನದಲ್ಲಿ ಇರ್ತಕ್ಕಂಥ BJP ಪಕ್ಷಕ್ಕೆ ಯಾವುದೇ ಪಕ್ಷದ ಶಾಸಕರುಗಳು ಸೇರ್ತಕ್ಕಂಥ ಒಂದು ರೀತಿ ಆತ್ಮಹತ್ಯೆಯ ನಿರ್ಧಾರಗಳನ್ನು ರಾಜಕೀಯ ಮಾಡೋದಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಓಹೋ ರೈಟ್ ರೈಟ್ ರೈಟ್, ನೀವು ಹೇಳಿ ಕರೆಕ್ಟ್. ಓಕೆ ಬೈ ಬೈ, ಮತ್ತೆ ಸಿಗ್ತೀನಿ. ಓಕೆ ಫೈನ್ ಕುಮಾರಣ್ಣ, ಅದೇನ್ ಮಾಡ್ತಿರೋ ಮಾಡ್ರಿ. ಮುಂದೆ 2020 ಮ್ಯಾಚ್ ಆಡ್ತಿರೋ ಇಲ್ಲ 50-50 ಮ್ಯಾಚ್ ಆಡ್ತಿರೋ ಗೊತ್ತಿಲ್ಲ. ಯಾವ ರೀತಿ ಬೌನ್ಸರ್ ಆಗ್ತಿರೋ, ನೋ ಬಾಲ್ ಹಾಕಿ ಔಟ್ ಮಾಡ್ತಿರೋ, ರನ್ ಔಟ್ ಮಾಡ್ತಿರೋ, ವಿಕೆಟ್ ಕೇಳ್ತಿರೋ ಗೊತ್ತಿಲ್ಲ. ನಾವು ಸುಮ್ನೆ ಶಿವ ಅಂತ ಕೂತು ನೋಡ್ತಾ ಇರ್ತೇವೆ. ಪಾಪ ನಾವ್ ತಾನೇ ಏನ್ ಮಾಡ್ಬೇಕು ಹೇಳಿ, ನಾವು ಪೋರ್ ಪೀಪಲ್ ಗಳು. ಹಾಗೆ ಸದ್ಯಕ್ಕೆ ಕಾಂತ, ಈ ಪೊಲಿಟಿಕ್ಸ್ ಮ್ಯಾಟರ್ ನ ಬಿಟ್ಟಾಗ ಬಾಯಲ್ಲಿ ನಿನಗೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ನ ಹೇಳ್ತೀನಿ. ಇದೇನಿದು, ಪಾಕಿಸ್ತಾನದ ಪೋರಿ ವೀಣಾ ಮಲ್ಲಿಕ್ ನನ್ನ ಸಖತ್ತಾಗಿರೋ ಹಾಟ್ ಫೋಟೋಸ್ ನ ಮ್ಯಾಗಝಿನ್ ಮೇಲೆ ಹಾಕೊಂಡು ನನಗಿರೋ 1/4 ಕಿಲೋ ಮಾನಾನು ಹರಾಜ್ ಹಾಕ್ಬಿಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ಅವಲತ್ಕೊಂಡ್ಬಿಡ್ತಾಳ ಕಾಂತ. ಏನ್ ಮಾಡೋದ? ಆ ಮ್ಯಾಗಝಿನ್ ಮೇಲೆ ಬರೋಬ್ಬರಿ 10 crore rupees ಪರಿಹಾರ ಕೇಳಿದ್ದಾಳಲ್ಲ ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಇನ್ನು ಕೇಳಬೇಕಾಗಿತ್ತು ಅಂತ್ಯ, ಅಷ್ಟೇನ ಅವಳ ಮಾನ. ಓಕೆ ಎನಿವೆ, ಈ ದುನಿಯಾದಲ್ಲಿ ಈ ಗಿಮಿಕ್ ಟ್ರಿಕ್ ಇದೆಲ್ಲ ಇದ್ದದ್ದೇ. ನಡಿ ಕಾಂತ ನಡಿ. ನಾನು ನನ್ನ ಓಲ್ಡ್ TVS ಚಾಂಪ್ ಬೈಕ್ ನ ಈಚೆ ತೆಗಿತೀನಿ. ಗುಬ್ಬಿ ಪಕ್ಕ ಇರೋ ದೊಡ್ಡ ಗುಣಿಗೋಗಿ 2 ಗುಂಡ್ ಬದ್ನೆಕಾಯಿ ಎಣ್ಣೆಗಾಯಿನ ಅಕ್ಕಿ ರೊಟ್ಟಿಲಿ ಹದ್ಕೊಂಡು ಕಾಚ ಕಾಚ ಅಂತ ತಿನ್ಕೊಂಬರೋಣ. ನಡಿ ಕಾಂತ ನಡಿ.